ನಿನ್ನ ಅಜ್ಜಿ ನಾನು ಅದನ್ನು ತೋರಿಸ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀರ ಟೀ ಶರ್ಟ್ ಬಿಚ್ಬಿಟ್ಟು ಓಡಾಡ್ತಿದ್ದೆ ಗುರು. ನನ್ನ ಇಷ್ಟ. ನಿನ್ನ ಗಂಡನ ಹೆಸರು ಹಾಕ್ಸ್ಕೊಂಡಿದ್ದೀನಿ, ನಿನ್ನ ಹೆಂಡತಿ ಹೆಸರು ಹಾಕ್ಸ್ಕೊಂಡಿದ್ದೀನಿ. ನನ್ನ ಮಗಳ ಹೆಸರು, ನನ್ನ ಗಂಡನ ಹೆಸರು ನನಗೆಲ್ಲ ಬೇಕು, ನನಗೆಲ್ಲ ಖುಷಿ ಕೊಡುತ್ತೆ, ನಾನು ಅಲ್ಲಿ ಹಾಕ್ಸ್ಕೊಂಡಿದ್ದೀನಿ. ಏನಷ್ಟು ಓವರಾಗಿ ಜಡ್ಜ್ ಮಾಡ್ತೀರಾ ನೀವು ನನ್ನನ್ನು? ನಾನು ಎಲ್ಲಿ ಟಾಟಾ ಹಾಕ್ಸ್ಕೋಬೇಕು ಅನ್ನೋದನ್ನು ನೀವು ನನಗೆ ಹೇಳಬೇಕಾ? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ನಿಮ್ಮ ಲೈಫ್ ನೀನು ಕಮೆಂಟ್ ಮಾಡಿದ್ರೆ ಎಲ್ರಿಗೂ ಕೇಳ್ತಾ ಇದ್ದೀನಿ, ನಿಮ್ಮ ಲೈಫಲ್ಲಿ ತುಂಬ ಪರ್ಫೆಕ್ಟ್ ಆಗಿದ್ದೀರಾ? ಹಾಗಾದರೆ ಏನೂ ತಪ್ಪೇ ಮಾಡಿಲ್ವಾ? ಮೊನ್ನೆ ರೀಸೆಂಟ್ ಆಗಿ ಒಂದು ವಿಡಿಯೋ ಶೇರ್ ಮಾಡ್ಕೊಳ್ತೀರಾ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಟ್ಯಾಟೂ ಹಾಕ್ಸ್ಕೊಂಡಿರೋದು. ಸೊ ಅದು ತುಂಬಾ ಸ್ಪೆಷಲ್ ಅಂತ ಕೂಡ ಹೇಳಿದ್ರಿ, ಮತ್ತೆ 3 ಸಲ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದಿರೋದು ಅಂತಾನು ಹೇಳಿದ್ರಿ. ಸೊ ನಾ ಇದೆಲ್ಲ ನೋಡ್ತಾ ಇದ್ದಾಗ ಇವೆಲ್ಲ ನನಗೆ ಇನ್ಫಾರ್ಮೇಶನ್ ಸಿಕ್ತು. ಸೊ ಎಷ್ಟು ಸ್ಪೆಷಲ್ ಆ ಟ್ಯಾಟೂ ನಿಮಗೆ? ತುಂಬ ಸ್ಪೆಷಲ್. ಯಾಕೆ ಅಂತ ನನ್ನ ಮೈಯಲ್ಲಿ ನಾನು ಯಾವತ್ತೂ ಟ್ಯಾಟೂನೇ ಹಾಕಿಸ್ಕೊಂಡಿರಲಿಲ್ಲ. ಯಾಕೆ ಅಂದರೆ ನಮ್ಮ ಅಪ್ಪ ಹೇಳಿದರು, ಆರ್ಟಿಸ್ಟ್ಗಳು ಟ್ಯಾಟೂ ಹಾಕ್ಸ್ಕೋಬಾರ್ದು, ಒಂದೊಂದ್ಸರಿ ಒಂದೊಂಥರ ಪಾತ್ರ ಇರುತ್ತೆ, ಅದಕ್ಕೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿದರು. ಐ ವಾಸ್ ಲೈಕ್ ಹೌದಾ ಸರಿ ಓಕೆ ಅಂತ ಹೇಳಿ ಹಾಗಾಗಿ ಟ್ಯಾಟೂ ಹಾಕ್ಸ್ಕೊಂಡಿರಲಿಲ್ಲ. ಆಮೇಲೆ ರೀಸೆಂಟಾಗಿ ಎಲ್ಲರೂ ಟ್ಯಾಟೂ ಅದೊಂಥರ ಟ್ರೆಂಡ್ ಆಗೋಗ್ಬಿಟ್ಟಿದೆ, ಎಲ್ಲರೂ ಟ್ಯಾಟೂ ಹಾಕ್ಸ್ಕೊಳ್ಳೋದು, ಹಂಗೆ ಏನೇನೋ ವೆರೈಟಿ ಟ್ಯಾಟೂ ಹಾಕ್ಸ್ಕೊಳ್ಳೋರಲ್ಲ. ನಾನು ಅದಕ್ಕೆ ನನ್ನ ವೆರಿ ಕ್ಲೋಸ್ ಫ್ರೆಂಡಿಗೆ ಕೇಳಿದೆ, ಏನು ಟ್ಯಾಟೂ ಎಲ್ಲ ಹಾಕ್ಸ್ಕೊತೀರಪ್ಪ ಶೋಕಿ ಅದು, ಮಚ್ಚ ಸತ್ತಾಗ ಮೈ ಮೇಲೆ ಬಟ್ಟೆನೂ ಬಿಡಲ್ವಂತೆ. ಅಟ್ಲೀಸ್ಟ್ ನಮ್ಮ ಇಷ್ಟಪಟ್ಟವ್ರ ಹೆಸರಾದರೂ ನಮ್ಮ ಮೈ ಮೇಲೆ ಇರುತ್ತೆ, ನಮ್ಮ ಚರ್ಮದಲ್ಲಿ ಅದನ್ನಂತೂ ಏನು ಮಾಡೋಕ್ಕಾಗಲ್ವಲ್ಲ ಅವರು, ಅದಾದರೂ ನಮ್ಮ ಜೊತೆಗೆ ಬರಲಿ ಅಣ್ಣ. ನನಗೆ ಎಲ್ಲೆಲ್ಲೋ ಹೊಟ್ಟೋಯ್ತು ಥಾಟ್, ಹೌದಾ ಸರಿ ಓಕೆ ಹಂಗಾರೆ ನಾನು ಟ್ಯಾಟೂ ಹಾಕ್ಸ್ಕೋತೀನಿ ಅಂತ. ಆವಾಗ ಒಂದು ಫೈನಲ್ ಧೈರ್ಯ ಮಾಡಿದ್ದು ನಾನು. ಅದಕ್ಕಿಂತ ಮುಂಚೆ 2 ಸತಿ ಹೋಗ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಅವ್ರು ಯಪ್ಪ ಚುಚ್ತಾರೆ ಇವರು ಅಂದ್ಬಿಟ್ಟು ಹೋಗಿರಲಿಲ್ಲ. ಬಟ್ ತುಂಬ ಗಟ್ಟಿ ಜೀವ ಮಾಡಿ ಹಾಕಿಸ್ಕೊಂಡೆ ಟ್ಯಾಟೂನ. ತುಂಬ ಖುಷಿ ಆಯಿತು. ಈ ವರ್ಷದ ಆ್ಯನಿವರ್ಸರಿಗೆ ಅದು ನನಗೆ ನೆನಪಾಗಿರಲಿ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ಟ್ಯಾಟೂ. ಏನೇನಿದೆ ಅಲ್ಲಿ ನೇಮ್ ಇದೆ? ನೇಮ್ ಇದೆ ಶರತ್ ಮತ್ತು ಅವಿನ್ಯ ಅಂತ ನೇಮ್ ಇದೆ. ಆಮೇಲೆ ನನ್ನ ಇಷ್ಟ ದೇವರು ಕೃಷ್ಣ, ಹಾಗಾಗಿ ಕೊಳಲು ಮತ್ತು ನವಿಲ್ಗರಿ ಇದೆ, ಹಾಗಾಗಿ ಅದನ್ನು ಹಾಕಿಸ್ಕೊಂಡಿದ್ದೀನಿ. ಸೊ ಏನು ರಿಯಾಕ್ಷನ್ ಏನಿತ್ತು ನಿಮ್ಮ ಹಸ್ಬೆಂಡ್ ರಿಯಾಕ್ಷನ್ ಏನೂ ಇರಲಿಲ್ಲ. ಹಿ ವಾಸ್ ಲೈಕ್ ಹೌದಾ ಓಕೆ ಸರಿ ಆಯಿತು ಅಂತ ಹಾಗೆ. ಬಟ್ ಹೊರಗಡೆ ಜನರ ರಿಯಾಕ್ಷನ್ ತುಂಬ ಡಿಫ್ರೆಂಟ್ ಆಗಿತ್ತು. ಅಲ್ಲಿ ಯಾಕೆ ಹಾಕ್ಸ್ಕೊಂಡಿದ್ಯಾ, ಬೇರೆ ಕಡೆ ಹಾಕ್ಸ್ಕೋಬೇಕಿತ್ತು, ಅದನ್ನು ತೋರಿಸ್ಕೊಳಕ್ಕೆ ನಿನ್ನ ಅಜ್ಜಿ ನಾನು ಅದನ್ನು ತೋರಿಸ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀರ ಟೀ ಶರ್ಟ್ ಬಿಚ್ಬಿಟ್ಟು ಓಡಾಡ್ತಿದ್ದೆ ಗುರು. ನನ್ನ ಇಷ್ಟ. ನಿನ್ನ ಗಂಡನ ಹೆಸರು ಹಾಕ್ಸ್ಕೊಂಡಿದ್ದೀನಿ, ನಿನ್ನ ಹೆಂಡತಿ ಹೆಸರು ಹಾಕ್ಸ್ಕೊಂಡಿದ್ದೀನಿ. ನನ್ನ ಮಗಳ ಹೆಸರು, ನನ್ನ ಗಂಡನ ಹೆಸರು ನನಗೆಲ್ಲ ಬೇಕು, ನನಗೆಲ್ಲ ಖುಷಿ ಕೊಡುತ್ತೆ, ನಾನು ಅಲ್ಲಿ ಹಾಕ್ಸ್ಕೊಂಡಿದ್ದೀನಿ. ಏನಷ್ಟು ಓವರಾಗಿ ಜಡ್ಜ್ ಮಾಡ್ತೀರಾ ನೀವು ನನ್ನನ್ನು? ನಾನು ಎಲ್ಲಿ ಟಾಟೂ ಹಾಕ್ಸ್ಕೋಬೇಕು ಅನ್ನೋದನ್ನು ನೀವು ನನಗೆ ಹೇಳಬೇಕಾ? ಪ್ರಾಬ್ಲಮ್ ಅದೇ ಎಲ್ಲನೂ ಜಡ್ಜ್ ಮಾಡ್ತಾರೆ. ನಾವು ಹಾಕೋ ಬಟ್ಟೆ, ತಿನ್ನೋ ಊಟ, ನಾವು ಓಡಾಡೋ ಕಾರು, ನಾವು ಹಾಕೋ ಚಪ್ಪಲಿ, ನಾವು ಹಾಕೋ ನೇಲ್ ಪಾಲಿಶ್, ನಾವು ಹಾಕೊಳ್ಳೋ ಜ್ಯುವೆಲ್ರಿ ಎಲ್ಲನೂ ಜಡ್ಜ್ ಮಾಡ್ತೀರಾ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ನಿಮ್ಮ ಲೈಫ್ ನೀವು ಕಮೆಂಟ್ ಮಾಡಿದ್ರೆ ಎಲ್ರಿಗೂ ಕೇಳ್ತಾ ಇದ್ದೀನಿ, ನಿಮ್ಮ ಲೈಫಲ್ಲಿ ತುಂಬ ಪರ್ಫೆಕ್ಟ್ ಆಗಿದ್ದೀರಾ? ಹಾಗಾದರೆ ಏನೂ ತಪ್ಪೇ ಮಾಡಿಲ್ವಾ? ನಾನು ಅದನ್ನ ಇಲ್ಲಿ ಹಾಕಿಸ್ಕೊಂಡಿರೋದು ಟೀ ಶರ್ಟ್ ಹಾಕಿದಾಗ ಕವರ್ ಆಗತ್ತೆ, ಎಲ್ರಿಗೂ ತೋರಿಸ್ಕೊಂಡು ಓಡಾಡಂಗಿದ್ರೆ ಟೀ ಶರ್ಟ್ ಬಿಚ್ಬಿಟ್ಟು ಓಡಾಡ್ತಿದ್ದೆ ನಾನು. ಸೊ ಅದೊಂದೇ ರೀಸನ್ಗೆ ಅಂದ್ರೆ ಈಗ ಆರ್ಟಿಸ್ಟ್ ಆಗಿರೋದ್ರಿಂದ ನಿಮ್ಮ ಕ್ಯಾರೆಕ್ಟರ್ಗೆ ನಾನು ಕೈ ಮೇಲೆ ಎಲ್ಲಿ ಹಾಕಿಸ್ಕೊಂಡು ಒಂದು ಸ್ಲೀವ್ಲೆಸ್. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಸ್ನೇಹದ ಕಡಲಲ್ಲಿ ಸೀರಿಯಲ್ ಮಾಡ್ತಾ ಇದ್ದೀನಿ ಸುವರ್ಣದಲ್ಲಿ, ನಾನು ಸ್ಲೀವ್ಲೆಸ್ ಬ್ಲೌಸ್ ಹಾಕ್ಕೋಬೇಕು. ಇಲ್ಲೆಲ್ಲಾದ್ರೂ ಹಾಕೊಂಡಿದ್ರೆ ಕಾಣ್ತಿರ್ಲಿಲ್ವಾ? ಅಟ್ಲೀಸ್ಟ್ ಸೆರೆಗಾವ್ ಮುಚ್ಕೊಳ್ತೀನೋ ಇಲ್ಲ ಬ್ಲೌಸ್ ಮುಚ್ಕೊತೀನೋ, ಅಟ್ಲೀಸ್ಟ್ ಹಿಂಗೆ ಹೇರ್ ಕವರ್ ಮಾಡ್ಕೊಂಡು ಏನೋ ಒಂದು ಮ್ಯಾನೇಜ್ ಮಾಡ್ತಿದ್ದೀನಿ ನಾನು. ಅದು ಅಷ್ಟೆಲ್ಲ ಯೋಚನೆ ಮಾಡದೆ ಹಾಕಿಸ್ಕೊಂಡಿರ್ತೀನಿ ಆ ಟ್ಯಾಟೂನ. ತುಂಬ ಚೀಪಾಗಿ ಆ್ಯಂಡ್ ಐ ಡೋಂಟ್ ಇವನ್ ನಿಮಗೆ ನಾನು ಡ್ಯಾಶು ಕೇರ್ ಮಾಡಲ್ಲ. ನೀವು 1000 ಕಮೆಂಟ್ ಮಾಡಿ, ನನಗಿಷ್ಟ ಬಂದಂಗೆ ನಾನು ಬದುಕೋದು. ಅದೊಂಥರ ಆರ್ಟಿಸ್ಟ್ಗಳನ್ನ ಟೇಕನ್ ಫಾರ್ ಗ್ರಾಂಟೆಡ್. ನಾವೇನು ಮಾಡಿದ್ರು ತಪ್ಪು, ನಾವು ಹೆಂಗಿದ್ರು ನನ್ನ ಮನಸ್ಸಲ್ಲಿ ಶಿವಣ್ಣ ಅವ್ರನ್ನೇ ಬಿಡಲಿಲ್ಲ ಇವ್ರುಗಳು. ಪಾಪ ಅವರು ಕಮಲ್ ಹಾಸನ್ ಅವ್ರು ಏನೋ ಮಾತಾಡಿದ್ರು, ಅದಕ್ಕೆ ಇವರೇನೋ ಬೇರೆ ರಿಯಾಕ್ಷನ್ ಕಟ್ ಆ್ಯಂಡ್ ಪೇಸ್ಟ್ ಮಾಡಿಬಿಟ್ಟು ಶಿವಣ್ಣ ಸರ್ನೇ ವಿಲನ್ ಮಾಡಿಬಿಟ್ರು. ನೀವು ಯಾಕೆ ಎದ್ದು ಮಾತಾಡಲಿಲ್ಲ, ಏನಕ್ಕೆ ಹಂಗೆ ಮಾಡಲಿಲ್ಲ ಏನು ಧ್ವನಿ ಹತ್ತಲಿ. ಶಿವಣ್ಣ ಸರ್ ತುಂಬ ಸಮಯೋಚಿತವಾಗಿ ಉತ್ತರ ಕೊಟ್ಟರು. ಕನ್ನಡಕ್ಕೆ ಸಾಯ್ತೀನಿ ಅಂತ ತುಂಬ ಸಮಯೋಚಿತವಾಗಿ ಮಾತಾಡಿದ್ರು, ತುಂಬ ಸಂಯಮದಿಂದ ಮಾತಾಡಿದ್ರು. ಯಾಕೆ ಗುರು ನಿಮಗೆ ಪೇಷನ್ಸ್ ಇಲ್ವಾ? ಏನಾಗಿದೆ ತಿಳ್ಕೊಳ್ಳೋಣ, ವೆಯ್ಟ್ ಮಾಡೋಣ ಅನ್ನೋ ಪೇಷನ್ಸ್ ಇಲ್ವಾ ನಿಮಗೆ? ಯಾರನ್ನ ಬೇಕಾದರೂ ನೀವು, ಯಾವ ಆರ್ಟಿಸ್ಟ್ಗಳನ್ನ ಬೇಕಾದರೂ, ಯಾವ ದೊಡ್ಡ ಕಲಾವಿದರನ್ನ ಬೇಕಾದರೂ ನೀವು ಟೇಕನ್ ಫಾರ್ ಗ್ರಾಂಟೆಡ್ ತೊಗೊಂಡ್ಬಿಡ್ತೀರಾ. ಅಷ್ಟು ಅಧಿಕಾರ ನಿಮಗೆ ಕೊಟ್ಟವ್ರು ಯಾರು? ಹೆಂಗುರು ಮಾತಾಡ್ತೀರಾ ಶಿವಣ್ಣ ಅವ್ರ ಬಗ್ಗೆ ನೀವು? ಇಷ್ಟು ವರ್ಷ ಇಷ್ಟು ವಯಸ್ಸಾದ್ರೂ ನಮಗೋಸ್ಕರ ಆ ಹಿರಿಜೀವ
ಎಲ್ಲ ದೊಡ್ಡವ್ರನ್ನ ಸಿನಿಮಾ ಮಾಡಿ ಬನ್ನಿ ನಮ್ಮ ಇಂಡಸ್ಟ್ರಿಗೆ ಬನ್ನಿ ಸಿನಿಮಾ ಮಾಡಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಜಗಳ ಮಾಡ್ಕೊಬೇಡ್ರೋ, ಕಾಂಟ್ರವರ್ಸಿ ಮಾಡ್ಕೊಬೇಡ್ರೋ, ಒಗ್ಗಟ್ಟಿಂದ ಇರೋಣ ಕಂಡ್ರು, ಎಲ್ಲರೂ ಸಿನಿಮಾ ಮಾಡೋಣ ಕಂಡ್ರು. ಅವ್ರ ಸಿನಿಮಾ ಇದ್ದಿದ್ದ ದಿವಸನೇ ಬೇರೆ ಸಿನಿಮಾ ಇದ್ರೆ ಶಿವಣ್ಣ ಆ ಸಿನಿಮಾಗೂ ವಿಶ್ ಮಾಡ್ತಾರೆ 100 days ಓಡ್ಲಿ ನಿಮ್ಮ ಸಿನಿಮಾ ಅಂತ ಹೇಳಿ. ಒಂದು ಸಿನಿಮಾನವರು ತಮ್ಮ ಸಿನಿಮಾ ಪೋಸ್ಟ್ಪೋನ್ ಮಾಡ್ಕೊಂಡ್ರು. ಅಂತ ಮನುಷ್ಯನಿಗೆ ಅಂತ ಮಾತಾಡ್ತೀರಾ ನೀವು? ಸೊ ನಾನು ಅಂಥವ್ರನ್ನೇ ಬಿಡಲಿಲ್ಲ. ನಾನೆಲ್ಲ ಯಾವ ಲೆಕ್ಕ ಇವರಿಗೆ, ನಾನು ಫಿಕ್ಸ್ ಆಗಿಬಿಟ್ಟೆ, ಇಗ್ನೋರ್ ಅಷ್ಟೇ. ಅವಾಗ ಹೇಳಿದಲ್ಲ, ಇಗ್ನೋರೆನ್ಸ್ ಇಸ್ ಅ ಬೆಸ್ಟ್ ಸೊಲ್ಯೂಷನ್ ಅಷ್ಟೇ. ನಮ್ಮ ಯಜಮಾನರು ಯಾರ್ಯಾರೋ ಏನೇನೋ ಕಮೆಂಟ್ ಮಾಡ್ತಾ ಇದ್ದಾರೆ, ತುಂಬ ಸ್ಟುಪಿಡ್ ಥರ ಕಮೆಂಟ್ ಮಾಡ್ತಾ ಇದ್ದಾರೆ, ಹೊಲ್ಸಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಹೌದಾ? ಯಾಕೆ ನೋಡೋಕೆ ಹೋಗ್ತೀರಾ? ಕಮೆಂಟ್ ಮಾಡಿದವರೆಲ್ಲ ಯಾರು? PM ನರೇಂದ್ರ ಮೋದಿನ, CM ಸಿದ್ದರಾಮಯ್ಯನ? ಯಾರು ಕಮೆಂಟ್ ಮಾಡಿದವರೆಲ್ಲ? ನಮಗೆ ರೇಷನ್ ತಂದು ಹಾಕ್ತಾ ಇರೋರ, ನಮಗೆ ಬಟ್ಟೆ ಕೊಡ್ತಾ ಇದ್ದಾರಾ, ನಮಗೆ ಬದುಕು ಕೊಡ್ತಾ ಇದ್ದಾರಾ, ನಮಗೇನಾದ್ರು ಅನ್ನ ಹಾಕ್ತಾ ಇದ್ದಾರಾ? ಯಾರು ಕಮೆಂಟ್ ಮಾಡ್ತಾ ಇರೋದು? ನಾನು ಎಲ್ಲಾದ್ರೂ ಈಗ ಆ್ಯಕ್ಟ್ ಮಾಡೋದಕ್ಕೆ ಹೋದ್ರೆ ಅವ್ರಿಗೆ ಪ್ರಾಬ್ಲಮ್ ಕೊಡದಿರೋ ಟ್ಯಾಟು, ಸ್ವಂತ ನನ್ನ ಗಂಡಂಗೆ ಪ್ರಾಬ್ಲಮ್ ಕೊಡದಿರೋ ಟ್ಯಾಟು, ನನ್ನ ಮಗಳಿಗೆ ಪ್ರಾಬ್ಲಮ್ ಕೊಡದಿರೋ ಟ್ಯಾಟು, ಭಗವಂತಂಗೆ ಪ್ರಾಬ್ಲಮ್ ಕೊಡದಿರೋ ಟ್ಯಾಟು, ನೀನು ಏನು ಉರಿಸ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಮಗಳ ಹೆಸರನ್ನ, ನನ್ನ ಗಂಡನ ಹೆಸರನ್ನ ನನಗಿಷ್ಟ ಬಂದ ಕಡೆ ನಾನು ಹಾಕೋತೀನಿ. ಈ ಸೊಂಟದ ಮೇಲೆಲ್ಲ ಟ್ಯಾಟು ಹಾಕ್ಸ್ಕೋತಾರೆ, ಅವ್ರ ಹತ್ರ ನೀವು ಮಾತಾಡೋಕ್ಕಾಗಲ್ಲ. ನಿಮಗೆಲ್ಲ ನಾವು ಹಿಂಗೆ ಸಿಗ್ತೀವಲ್ಲ, ಟೇಕ್ ಇನ್ ಫಾರ್ ಗ್ರಾಂಟೆಡ್ ಅಲ್ಲ, ಹಂಗೆ ಅದಕ್ಕೋಸ್ಕರ ಮಾತಾಡ್ತೀರ. ಸೊ ಅದೆಲ್ಲ ಒಂದು ಕಡೆ ಆದರೆ ಟ್ಯಾಟು ಹಾಕ್ಸ್ಕೊಂಡಿದ್ದು ಖುಷಿ ಎಷ್ಟಿದೆ? ತುಂಬ ಇದೆ ನನಗೆ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ, ತುಂಬ ಖುಷಿ ಇದೆ. ಬಟ್ ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ, ಹೆಸರೆಲ್ಲ ಹಾಕ್ಸ್ಕೋಬಾರ್ದು ಕಣೆ, ರಿಲೇಷನ್ಶಿಪ್ ಹಾಳಾಗುತ್ತಂತೆ, ಹಾಗೆ ಹಿಂಗೆ ಅಂತೆಲ್ಲ ಅವ್ರು ನನ್ನನ್ನು ಹೆದರ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸುಮ್ಮನಿರಿ, ನೀವೇನೇನೋ ಮಾತಾಡಬೇಡಿ ದಯವಿಟ್ಟು, ಆ ಥರ ಏನೂ ಆಗಲ್ಲ. ಇಲ್ಲ, ಈ ಟ್ಯಾಟು ಹಾಕ್ಕೊಂಡಾಗಿದ್ದ ನಾವಿಬ್ಬರು ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಮಾಡ್ತಾ ಇದ್ದೀವಿ, ಅದಕ್ಕೇನೆ ಟ್ಯಾಟು ಬೇಡ, ಬೇರೆ ಥರ ಏನಾರು ಹೆಸರು ಬೇಡ, ಬೇರೆ ಏನಾರು ಈ ತಮ್ಮಿ ಪ್ರೆಷನ್ಸ್ ಥರ ಏನೋ ಹಾಕೋತಾರೆ, ಆ ಥರ ಏನಾರು ಹಾಕ್ಸ್ಕೊಂಡು ನನಗೆ ಕಷ್ಟಪಟ್ಟು ಲೈಫಲ್ಲಿ ಫಸ್ಟ್ ಟ್ಯಾಟು ಹಾಕ್ಸ್ಕೊಂಡು ಹಂಗೆಲ್ಲ ಮಾಡಲ್ಲ, ಸುಮ್ಮನೆ ಹೋಗಿ ನೀನು ಅಂತ. ಆಮೇಲೆ ನನಗೆ ಗೊತ್ತದು ಎಷ್ಟು ನೋವುತ್ತಿತ್ತು, ನಾನು ಎಷ್ಟು ಕಷ್ಟಪಟ್ಟು ಹಾಕ್ಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇವರು ತೆಗ್ಸಿ ನೋಡ್ತೀನಿ ಅಷ್ಟೇ, ತೆಗಿಸ್ತೀನಿ ಓಕೆ ತಮ್ಮ ಇಂಪ್ರೆಷನ್ ಏನಾದ್ರು ಹಾಕಿಸ್ಕೋ ಅಂತಂದ್ರೆ, ಅಥವಾ ಅದನ್ನೇನಾದ್ರು ಸ್ವಲ್ಪ ಮಾಡೆಲ್ ಮಾಡಿ ಹೆಸರು ಬೇಡ ಅಂತ ಯಾರೋ ಹೇಳ್ಬಿಟ್ಟಿದ್ದಾರೆ. ಯಾರು ನಮಗೆ ಇಷ್ಟ ಆದವ್ರ ಹೆಸರು ಹಾಕ್ಸ್ಕೋಬಾರ್ದು, ಅವ್ರ ಜೊತೆಗೆ ನಾವು ಕೊನೆವರೆಗೂ ಇರಲ್ಲ ಅಂತ ಅವ್ರಿಗೆ ಯಾರೋ ಹೇಳ್ಬಿಟ್ಟಿದ್ದಾರೆ. ಅವ್ರು ನನಗೆ ಬಂದ್ಬಿಟ್ಟು ಅವ್ನಿಗೆ ಹೇಳ್ಬಿಟ್ಟ ಟ್ಯಾಟು ಹಾಕೋಬಾರ್ದು ಈ ಥರ ಅಂತ ಹೇಳ್ಬಿಟ್ಟ. ನಂಗೆ ಯಾಕೋ ಹಂಗೆ ಅನ್ನಿಸ್ತಾ ಇದೆ. ನಾನು ಬರೀ ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದಕ್ಕೆ ನಿಮ್ಗೆ ಹಂಗೆ ಇಲ್ಲ ನನಗೆ ಯಾಕೆ ಹಂಗೆ ಅನ್ನಿಸ್ತಾ ಇದೆ, ನೀನು ಬೇರೆ ಥರ ಏನಾರು ಮಾಡ್ಬೋದಾ ಟ್ಯಾಟೂನ, ಬೇರೆ ಏನಾದ್ರು ಚೇಂಜ್ ಓವರ್ ಮಾಡ್ಬೋದಾ? ಐ ವಾಸ್ ಸೋ ಸ್ಟುಪಿಡ್ ಆಫ್ ಯು. ಥೂ, ನಿನ್ನ ಹೋಗಿ ಮಾರ, ನಿಂದೊಳ್ಳೆ ಸರಿ ನೋಡೋಣ, ಓಕೆ ಫ್ಯೂಚರಲ್ಲಿ ಏನಾದ್ರು ಚೇಂಜ್ ಮಾಡಬೇಕು ಅಂತ ಆನ್ಸರ್ ಮಾಡ್ತೀನಿ ಬಿಡು ಅಂತ ಆಯ್ತು. ಈಗ ಸದ್ಯಕ್ಕೆ ಸುಮ್ಮನಿದ್ದಾರೆ. ನಾನು ಫುಲ್ಲು ಕವರ್ ಟಿ ಶರ್ಟ್ ಹಾಕೊಂಡು ಓಡಾಡ್ತಿದ್ದೀನಲ್ಲ, ಹಂಗಾಗಿ ಅದ್ರ ಬಗ್ಗೆ ಗಮನ ಕಾಣಿಸ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಓಕೆ ಫೈನ್. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.